ನೀವು ಬರ್ತೀರಾ ನಮ್ಮೊಟ್ಟಿಗೆ ಅಥವಾ ಇಲ್ಲೇ ಇರ್ತೀರಾ? ನಿಮಗೆ ಅಧ್ಯಕ್ಷ ಪೀಠ ಕೊಟ್ಟರು ಒಂದೇ ಬಿಟ್ಟರು ಒಂದೇ, ನೀವು ಮಾತ್ರ ಸಭೆಯಿಂದ ಹೋಗುವವರೇ ಅಲ್ಲ. ಬಿಡಿ ಇಲ್ಲೇ ಇರಿ. ನೀವು ಬರ್ತೀರಾ? ಹೇಗೆ ನೀವು ಬರೋದಿಲ್ಲ? ಯಾಕೆ ಬರೋದಿಲ್ಲ? ನೀವು ಬಹಳ ಹತ್ತಿರದವ ದೇವೇಂದ್ರ, ಅವ ಬಂದ ಅಂತ ಆದ್ರೆ ಮಾತ್ರ ಬರುವವರು. ನೀವು ಆಗಿಂದ ನೋಡ್ತಾ ಇದ್ದೇನೆ, ಜೀವವೇ ಇಲ್ಲದಂತ ಮೂರ್ತಿ ಹಾಕಿ ಕುಳಿತುಕೊಂಡಿದ್ದೀರಿ ಅಲ್ವಾ? ನಿರ್ಜೀವ ಭಾವ, ಯಾವ ಭಾವನೆಯೂ ಇಲ್ಲ ನಿಮ್ಮಲ್ಲಿ. ಹಾಗಾಗಿ ದೇವೇಶನೇ ಇದ್ದ ಮೇಲೆ ತಾನೇ ಹೇಗೆ ಬರುವುದು? ಬೇಡ, ಇಲ್ಲಿರಿ ನೀವು. ಬೇಡಪ್ಪ, ನಿಮಗೂ ಬಹುಶಃ ಅದು ಇದ್ರೂ ಇರಬಹುದು. ಹಾಗಾಗಿ ನೀವು ಯಾರು ಬರ್ತೀರಿ ಯಾರು ಬಿಡ್ತೀರಿ ಅನ್ನೋದು ಪ್ರಶ್ನೆ ಅಲ್ಲ. ನಾವಂತೂ ಇಂಥ ಸಭೆಯಲ್ಲಿ ನಿಲ್ಲುವವರಲ್ಲ. ಜ್ಞಾನ ಸತ್ರಕ್ಕೆ ದಕ್ಷನ ಧಿಕ್ಕಾರ. ಈಗಿಂದೀಗಲೇ ಸಭೆಯನ್ನ ಬಿಟ್ಟು ಹೊರಟೆ. ದೇವೇಶ, ತಡವಾಗಿ ಬಂದಿರಬಹುದು, ಆದರೂ ಮಾತಾಡಿಸುವಂತ ಸೌಜನ್ಯವನ್ನು ತೋರಿಸಿದ್ದೆ. ಈಗ ನಾನು ಈ ಸಭೆಯಿಂದ ಹೊರಟೆ. ಮಾತಿಲ್ವಾ? ಮೌನವಾ? ಬಿಡ ಸುಮನಸ್ಸರು, ನಾನು ಈ ಸಭೆಯಲ್ಲಿ ಇರುವುದಿಲ್ಲ. ಈಗಿಂದೀಗಲೇ ಸಭೆಯನ್ನು ಬಿಟ್ಟು ಬರ್ತೇ. ನಮ್ಮ ಗೌರವ ಇಲ್ಲದೆ ಇರುವಂತಹ ಸಭೆಯಲ್ಲಿ ನಾವು ನಿಲ್ಲುವುದ? ಈ ಜ್ಞಾನ ಸತ್ತ ಹಾಳಾಗಿ ಹೋಗ್ಲಿ. ಹೋಗ್ಲಿಲ್ಲ ಅಂತ ಆದ್ರೆ 2 ಜನರನ್ನು ಕಳುಹಿಸಿ ಅವನನ್ನು ಮೂಟಿ ಅಂತ ಹೇಳ್ತೇನೆ. ಎಲ್ಲ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅವನನ್ನು ನೀನು ಕರೆದಿದ್ದೀಯ? ಅವನನ್ನ ಕರೀಲಿಲ್ಲ ಸ್ವಾಮಿ. ಕರೆಯದೇ ಬರುವವ ಯಾರು? ಮೂರ್ಖ ಆತ. ಹೌದು ಸ್ವಾಮಿ. ಬರುವುದಂತೂ ಬಂದ ಸಮಯಕ್ಕೆ ಸರಿಯಾಗಿ ಆದ್ರೂ ಬಂದನ. ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಬಂದು ಒಂದಿಷ್ಟು ಬೊಬ್ಬೆ ಹೊಡೆದ. ಹೇಗಾಯ್ತು ಇವ ಮಾತಾಡಿದ್ದು ಗೊತ್ತುಂಟ? ಒಬ್ಬನೊಬ್ಬಳು ವೇಶ್ಯೆ ಪಾತಿವ್ರತ್ಯದ ಕುರಿತಾಗಿ ಪ್ರವಚನ ಮಾಡಿದ ಹಾಗಾಯ್ತು. ಅಷ್ಟೇ ಆದದ್ದು. ಯೋಚನೆ ಮಾಡು, ತನಗೆ ಗೌರವ ಕೊಡಲಿಲ್ಲ, ಪ್ರಾರಂಭ ಮಾಡಿದ್ದ ಅಲ್ಲಿಂದ. ಈಶ ಹೇಳಲಿಲ್ಲ, ಇವ ಯಾರಿಗೆ ಈಶ? ಅವನ ಮೊದಲನೇ ಪ್ರಶ್ನೆ ಅದು, ಇವ ಯಾರಿಗೆ ಈಶ? ಅವನಿಗೆ ನಾಗೇಶ ಮಂಗೇಶ ಎಲ್ಲ ನೆನಪಾಗ್ತದೆ, ಲೋಕೇಶ ಅನ್ನುವುದು ಗೊತ್ತೇ ಇಲ್ಲ ಅವನಿಗೆ. ಜಗದೀಶ, ಲೋಕೇಶ, ನನ್ನನ್ನು ಪ್ರಾಜ್ಞರು ಗುರುತಿಸಿರುವುದು ಹಾಗೆ ನನ್ನನ್ನು ಮಹಾದೇವ ಎಂದು ಗುರುತಿಸಿದ್ದಾರೆ ಪ್ರಾಜ್ಞರು. ಜ್ಞಾನ, ವೈರಾಗ್ಯ, ತಪಸ್ಸು, ಸತ್ಯ, ಧರ್ಮ, ಕ್ಷಮೆ, ದಯೆ, ಹೌದು ಸ್ವಾಮಿ, ಸೃಷ್ಟೀಕರಣದ ಮಹತ್ವ, ಆತ್ಮಬೋಧೆ, ಇವಿಷ್ಟನ್ನು ಯಾವಪ್ಪಾತ ಹೊಂದಿರುತ್ತಾನೆ ಅವ ಮಾತ್ರ ಮಹಾದೇವ ಎನಿಸಿಕೊಳ್ತಾನೆ. ನನ್ನನ್ನು ಮಾತ್ರ ಮಹಾದೇವ ಎಂದಿದ್ದಾರೆ ಜ್ಞಾನಿಗಳು. ಇದು ಈ ಬಡಪರದೇಶಿ ಗೊತ್ತಿಲ್ಲ. ಎಂತ ಜೊಳ್ಳು ದಕ್ಷ, ಪೊಳ್ಳು ದಕ್ಷ ಮಹಾರಾಯ. ಇಲ್ಲಿ ಬಂದು ಬಾಯಿಗೆ ಬಂದಾಗೆ ಹೊಲುಬಿ ಹೋಗಿದ್ದಾನೆ. ಮಾತು ಅಂತ ಹೇಳ್ತಾರೆ ಅದಕ್ಕೆ. ಗೌರವ ಕೊಡಲಿಲ್ಲ, ಗೌರವ ಕೊಡಲಿಲ್ಲ. ಗೌರವ ಎನ್ನುವುದು ಏನು? ಶನಿವಾರದ ಭಿಕ್ಷೆ ಅದಕ್ಕೆ. ಗೌರವ ಅನ್ವಿತ ಆತ ಎಂದಾದ್ರೆ ಸಹಜವಾಗಿ ಅವನಿಗೆ ಗೌರವ ಸಿಗ್ತದೆ. ನನಗೆ ಗೌರವ ಕೊಡಲಿಲ್ಲ. ಆಮೇಲೆ ಏನ್ ಹೇಳಿದ? ಮಂಗನ ಕೈಗೆ ಮಾಣಿಕ್ಯವನ್ನು ಕೊಟ್ಟ ಹಾಗಾಯ್ತು, ದಾಕ್ಷಾಯಿಣಿಯನ್ನು ಅವನಿಗೆ ಕೊಟ್ಟೆ. ಹಾಗೆ ಮಾಡ್ತಾನೆ ಅಂತಾದ್ರೆ, ಮಂಗನ ಕೈಗೆ ಒಬ್ಬ ಮಾಣಿಕ್ಯ ಕೊಡ್ತಾನೆ ಅಂತಾದ್ರೆ ಅವನೇನಾಗ್ತಾನೆ? ದೊಡ್ಡ ಹಂಗ ಆಗ್ತಾನೆ ಅಷ್ಟೇ. ಹೌದು ಸ್ವಾಮಿ. ಇವ ಆದದ್ದು ಅದೇ, ಮತ್ತೆಂತದ್ದು ಅಲ್ಲ. ಅಲ್ಲದೆ ಹೋದ್ರು ದಾಕ್ಷಾಯಿಣಿ ನಾನೇ ಬೇಕು ಎಂದು ತಪಸ್ಸನ್ನಾಚರಿಸಿ ನನ್ನನ್ನು ಹೊಂದಿದ್ದಾಳೆ, ನಾನು ಅವಳನ್ನು ಹೊಂದಿದ್ದೇನೆ. ಇವ ಆ ಕುರಿತಾಗಿ ವ್ಯಾಖ್ಯಾನ ಮಾಡ್ತಾನೆ. ತಾನು ದೊಡ್ಡವ, ತನ್ನನ್ನು ಬಂದು ವಂದಿಸಬೇಕಿತ್ತು, ನಾನು ಅವನ ಕಾಲಿಗೆ ಬೀಳ್ಬೇಕಾ? ಅವ ನನಗೆ ದೇವರ ಅಲ್ಲವೇ ಅಲ್ಲ. ನೀವೆಲ್ಲ ಭಯದಿಂದ ವಂದಿಸಿದ್ದೀರಿ. ಒಬ್ಬರು ಭಕ್ತಿಯಿಂದ ವಂದಿಸಿದವರು ಇಲ್ಲಿಲ್ಲ. ಭಯದಿಂದ ವಂದಿಸಿದ್ದವನಿಗೆ ಯಾರೋ 4-6 ಜನ ಹಾಯ್ ಹಾಯ್ ಅಂತ ಮಾತಾಡಿಸಿ ಕೈ ಮುಗಿದ್ಬಿಟ್ರು. ಅದು ತನಗೆ ಕೊಟ್ಟ ಗೌರವ ಅಂತ ತಿಳ್ಕೊಂಡಿದ್ದಾನೆ. ಭಯದಿಂದ ವಂದನೆ ಕೊಟ್ಟಿದ್ದು ಅಲ್ಲಿ. ಮತ್ತೇನು ಹೇಳಿದ?
ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗಿ ಕುಳಿತುಕೊಂಡವೇ ಅಷ್ಟು ಗೊತ್ತುಂಟು ತನಗೆ ಅಂತ ಪ್ರಾರಂಭಿಸಿ ಗೊತ್ತಿಲ್ಲದೆ ಹೋದದ್ದನ್ನೇ ಹೇಳೋಗಿದ್ದಾನೆ ಒಂದಿಷ್ಟು. ಮತ್ತೇನೂ ಮಾಡಲಿಲ್ಲ. ವಾಸವೇ ಕೈಲಾಸ ಭಸ್ಮಾಂಗ, ಇವನಿಗೆ ಸ್ನಾನ ಉಂಟು? ಅವನನ್ನು ಪ್ರಶ್ನಿಸುವುದು. ಬೇಕು ಈ ಶಿವನಿಗೆ ಸ್ನಾನ? ಶಿವ ಯಾರು? ಎಂತ ಅಬದ್ಧ ಮಾತಾಡ್ತಾನೆ, ಎಂತ ಅಜ್ಞಾನಿ ಅಂತ ಮಾತಾಡ್ತಾನೆ. ಶಿವನಿಗೆ ಜನಿವಾರ ಉಂಟು, ಉಪನಯನ ಆಗಿದೆಯಾ? ಅದೆಲ್ಲ ಇಂಥವರಿಗೆ ಬೇಕಾದ್ದು, ನಮಗಲ್ಲ. ಸ್ವಯಂಭೂ ನಾನು. ಯಾರು ನನ್ನನ್ನು ಹುಟ್ಟಿಸಿದ್ದು? ನನಗೆ ಬೇಕ ಸ್ನಾನ? ಪಂಚಭೌತಿಕವಾಗಿರುವಂತಹ ಶರೀರವನ್ನು ಹೊಂದಿದವರಿಗೆ ಸ್ನಾನ ಬೇಕಾಗ್ತದೆ. ಯಾಕೆ? ನವದ್ವಾರಗಳಿರ್ತವೆ ಪಂಚಭೌತಿಕವಾದಂತಹ ಶರೀರಕ್ಕೆ. ಆ ನವದ್ವಾರಗಳಿಂದ ಕಲ್ಮಶಗಳು ಹೊರಹೊಮ್ಮುತ್ತಿರುತ್ತವೆ. ಅದನ್ನು ಸ್ವಚ್ಛಗೊಳಿಸಿಕೊಳ್ಳುವುದಕ್ಕೆ ಸ್ನಾನ ಬೇಕಾಗ್ತದೆ. ಈ ಜ್ಞಾನೇಶ್ವರನಿಗೆ ಸ್ನಾನ ಅಲ್ಲ, ಈ ಸ್ವಯಂಭುವಿಗೆ ಸ್ನಾನ ಬೇಕಾಗಿಲ್ಲ. ಆಮೇಲೆ ಸ್ಮಶಾನದಲ್ಲಿ ವಾಸ. ಒಮ್ಮೆ ಸ್ಮಶಾನ ವಾಸ ಅಂತ ಹೇಳ್ತಾನೆ. ಒಮ್ಮೆ ಹಿಮಾಲಯದಲ್ಲಿ ಸೂರ್ಯನ ಕಿರಣ ಬಿದ್ದರೆ ಕರೆ ನೀರಾಗಿ ಹೋಗ್ತಾನೆ, ಸಮುದ್ರ ಸೇರ್ತಾನೆ. ಗಾಳ ಹಾಕುವುದಕ್ಕೆ ಅವನನ್ನೇ ಕಳಿಸೋದು ಒಳ್ಳೆಯದು, ಅದಕ್ಕೆ ಯೋಗ್ಯ. ಒಮ್ಮೆ ಹಾಗೆ ಹೇಳ್ತಾನೆ. ಪ್ರಾರಂಭಕ್ಕೂ ಅಂತ್ಯಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇವನ ಮಾತಿಗೆ. ಸ್ಮಶಾನದಲ್ಲಿ ವಾಸ, ಸ್ಮಶಾನದಲ್ಲಿ ಇರ್ಲಿಕ್ಕಾಗ್ತದ? ನಾನು ಸ್ಮಶಾನವನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ದೇವೇಂದ್ರ, ಸ್ಮಶಾನ ಎಂತಹ ಸ್ಥಳ ಅದು! ಯೋಚನೆ ಮಾಡು ದೇವೇಂದ್ರ. ಲೋಕದಲ್ಲಿ ಶ್ರೀಮಂತರು ಸಾಯ್ತಾರೆ, ಬಡವರು ಸಾಯ್ತಾರೆ. ಶ್ರೀಮಂತರನ್ನು ಸುಡ್ತಾರೆ, ಬಡವರನ್ನು ಸುಡ್ತಾರೆ. ಸ್ಮಶಾನದಲ್ಲಿ ಶ್ರೀಮಂತರ ಹೆಣ ಬೂದಿಯಾಗದೆ ಇರುವುದಿಲ್ಲ, ಬಡವರ ಹೆಣವು ಬೂದಿಯಾಗದೆ ಇರುವುದಿಲ್ಲ. ಎಲ್ಲವೂ ಅಲ್ಲಿ ಭಸ್ಮ ಆಗಿ ಹೋಗ್ತದೆ. ಶ್ರೀಮಂತ ಬಡವ ಎನ್ನುವ ತಾರತಮ್ಯ ಇಲ್ಲದೆ ಇರುವಂತಹ ಏಕೈಕ ಸ್ಥಳ ಸ್ಮಶಾನ. ಹಾಗಾಗಿ ನಾನು ಆ ತಾರತಮ್ಯ ಇಲ್ಲದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರುವುದು. ಇನ್ನು ಕಂಠದಲ್ಲಿ ವಿಷಕಾರುವ ಸರ್ಪ, ಹಾವು, ಅದನ್ನು ಕೊರಳಿನಲ್ಲಿ ಧರಿಸಿದವನಿದ್ದೇನೆ. ಏನು ಅದರ ರೂಪಕ, ಏನು ಅದರ ಅರ್ಥ? ಮನಸ್ಸಿನ ಗತಿ ವಕ್ರ, ಬುದ್ಧಿಯ ಗತಿ ವಕ್ರ. ಬುದ್ಧಿ ಇರುವುದು ಕೊರಳಿಗಿಂತ ಮೇಲಿನ ಭಾಗದಲ್ಲಿ, ಮನಸ್ಸಿರುವುದು ಕೊರಳಿನ ಕೆಳಭಾಗದಲ್ಲಿ. ಆ ಬುದ್ಧಿಯ ಮನಸ್ಸು ವಕ್ರ, ಬುದ್ಧಿಯ ಗತಿಯು ವಕ್ರ, ಮನಸ್ಸಿನ ಗತಿಯು ವಕ್ರ, ಹಾವಿನ ಗತಿಯು ವಕ್ರ. ವಕ್ರತೆಯನ್ನು ನನ್ನ ಕಂಠದಲ್ಲಿ ನಿಯಂತ್ರಿಸಿದವ ಎಂಬ ಅರ್ಥದಲ್ಲಿಯೇ ನನ್ನನ್ನು ನಾಗಭೂಷಣ ಅಂತ ಕರೆದಿದ್ದಾರೆ. ಎಷ್ಟು ಬಾಲಿಶವಾದ ಮಾತು! ವಾಯುಸ್ನಾನ ಮಾಡುವುದಕ್ಕೂ ಆಗುವುದಿಲ್ಲ, ಹಾವು ಗಾಳಿಯನ್ನು ನುಂಗಿ ಬಿಡ್ತದೆ. ಅದೇ ಹೌದು ಅಂತಾದ್ರೆ ಇವು ಉಸಿರಾಡ್ತಿದ್ನ, ಹಾಗೆ ಸತ್ತೋಗ್ತಿದ್ದ. ಅಷ್ಟು ಜ್ಞಾನ ಇಲ್ಲ. ಪರಮ ದಡ್ಡ, ದಡ್ಡ ಶಿಖಾಮಣಿ. ಅವನಿಗೆ ಉಪಯೋಗಿಸುವುದಕ್ಕೆ ಮತ್ತೆ ಪದವೇ ಇಲ್ಲ ಅಂತವ. ಆಮೇಲೆ ಏನು ಹೇಳಿದ? ಅಸುರರತಿ ಮಾಂಸಾಹಾರಿಗಳು, ಪಾಷಂಡಿಗಳು, ವಸುದೆ ಗಗ್ಗದ ದೈವ ಎನ್ನುತ್ತಾ ಇವನನ್ನು ಪೂಜಿಸ್ತಾರೆ. ಮೂಗಿನ ತನಕ ಕುಡಿದು, ಖಂಡವನ್ನು ತಿಂದು, ಹೆಂಡವನ್ನು ಕುಡಿದು ಸಂಸ್ಕಾರಗೇಡಿಗಳಂತೆ ಬದುಕುತ್ತಿರುವವರು ಈ ಶಿವನನ್ನು ದೇವ ಎಂದು ಪೂಜಿಸ್ತಾರೆ. ಅಷ್ಟು ಕುಡುಕರಿಗಾದ್ರೂ ನಾನು ದೇವರು ಅಂತ ಗೊತ್ತಾಗ್ತದೆ, ಇವನಿಗೆ ಗೊತ್ತಾಗುವುದಿಲ್ಲ. ಕುಡುಕರಿಗಿಂತ ಕಡೆ ಆಗಿ ಹೋದ ಅದು. ಮತ್ತೆ ಧರಿಸಿದ ಹಾವು ಇವನಿಗೆ ಕಚ್ಚುವುದಿಲ್ಲ, ಕಚ್ಚುವುದಕ್ಕೆ ಇವ ಜನ ಅಲ್ಲ. ನಾನು ಜನ ಅಲ್ಲ ಎನ್ನುವುದು ಹಾವಿಗೆ ಗೊತ್ತುಂಟು, ಇವನಿಗೆ ಗೊತ್ತಿಲ್ಲ. ಅವರು ಏನೆಲ್ಲ ಮಾತನಾಡಿದ. ಸಹನೆಯಿಂದ ನಾನು ಕೇಳಿದೆ. ಸಹನೆಗೂ ಒಂದು ಮಿತಿ ಎನ್ನುವುದಿದೆ. ಆ ಸಹನೆಯ ಕಟ್ಟೆ ಒಡೆಯಿತು ಅಂತ ಆದ್ರೆ ಮುಂದಾಗುವಂತಹ ಭೀಕರ ಎಂತಹದ್ದು ಎನ್ನುವುದನ್ನು ನೀನು ಸ್ವಲ್ಪ ಆಲೋಚನೆ ಮಾಡಿ ನೋಡು. ಹೌದು ಸ್ವಾಮಿ. ಅಸುರರು ಮಾಂಸಾಹಾರಿಗಳು ಭಜಿಸಿದ ತಕ್ಷಣ 2 ಬಾರಿ ಹೇಳಿದ್ರೆ ಸಾಕು, ಪ್ರತ್ಯಕ್ಷ ಆಗ್ತಾನೆ. ಬೇಕಾದದ್ದನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಹೌದು, ನಾನು ಬೇಕಾದದ್ದನ್ನು ಕೊಡುವುದು ಹೌದು. ಬೇಕಾದದ್ದು ಏನು ಇವನಲ್ಲಿ? ಹಾವು, ವಿಷಕಾರುವ ಹಾವು ಯಾರಿಗಾದ್ರೂ ಬೇಕಾ? ಸ್ಮಶಾನ ಯಾರಿಗಾದ್ರೂ ಬೇಕಾ? ನನ್ನ ಜೊತೆಗಿರುವಂತಹ ಭೂತ ಪ್ರೇತಾದಿಗಳು ಬೇಕಾ? ಧರಿಸಿದ ಚರ್ಮ ಬೇಕಾ? ಎಲ್ಲವೂ ಬೇಡದೆ ಹೋದದ್ದನ್ನು ನಾನು ಇಟ್ಕೊಂಡಿದ್ದೇನೆ. ಒಂದೊಂದು ಸಮಯದಲ್ಲಿ ಸಮುದ್ರ ಮಥನ ಮಾಡುವಾಗ ಕಾರ್ಕೋಟಕ ವಿಷ ಬಂತು. ಯಾರು ತನಗೆ ಬೇಕು ಅಂತ ಮುಂದೆ ಬಂದವರಿಲ್ಲ. ಎಲ್ಲವರಿಗೂ ಬೇಡದೆ ಹೋದದ್ದು, ಎಲ್ಲವರಿಗೂ ಬೇಡದೆ ಹೋದ ಆ ವಿಷ ನನಗಿರಲಿ ಎಂದು ನಾನು ಅದನ್ನು ಪಡೆದು ಗೊಟ್ಟನೆ ಕುಡಿದಿದ್ದೇನೆ. ಸತಿ ಬಂದು ಕಂಠವನ್ನು ಒತ್ತಿದ ಕಾರಣವೇ ವಿಷಕಂಠನೆನಿಸಿಕೊಂಡಿದ್ದೇನೆ. ಹೀಗೆ ಲೋಕದಲ್ಲಿ ಅಮೃತ ಇನ್ನೊಬ್ಬರಿಗಿರಲಿ, ವಿಷ ನನಗಿರಲಿ, ಅರಮನೆ ಇನ್ನೊಬ್ಬರಿಗಿರಲಿ,
ಸ್ಮಶಾನ ನನಗಿರಲಿ, ಚಿನ್ನಾಭರಣಗಳು ಮತ್ತೊಬ್ಬರಿಗಿರಲಿ, ಹಾವು ನನಗಿರಲಿ, ಹೀಗೆ ಲೋಕದಲ್ಲಿ ಯಾರಿಗೂ ಬೇಡದೆ ಹೋದದ್ದನ್ನೆಲ್ಲ ನಾನಿಟ್ಟುಕೊಂಡು ಲೋಕದ ಭಕ್ತರು ಕೇಳಿದ್ದನ್ನು ಕೊಡುವವನೇ ದೇವ ಎನಿಸಿಕೊಳ್ತಾನೆ. ಅಲ್ಲಿ ನಮ್ಮ ದೈವತ್ವ ಇರುವಂತಹದ್ದು. ಇದು ಯಾವುದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹುಡುಕರಿಗಿಂತಲೂ ಹೆಚ್ಚು ಹೊಲುಬಿ ಹೋಗಿದ್ದಾನೆ. ಇದಕ್ಕೆಲ್ಲ ಮಾತು ಅಂತ ಹೇಳುವುದಿಲ್ಲ, ಹೊಲಬುವುದು ಅಂತ ಹೇಳ್ತಾರೆ. ಬಾಯಿಗೆ ಬಂದ ಹಾಗೆ ಹೊಲಬಿ ಹೋಗಿದ್ದಾನೆ ಅಂದ್ರೆ ನನ್ನನ್ನು ಪಚಾರಿಸಿ ಹೋಗಿದ್ದಾನೆ. ಆದರೂ ನೀನು ಹೀಗೆ ಮಾಡ್ತಿದ್ದವನೇ. ಅವ್ನು ಹೇಳುವಾಗಲೆಲ್ಲ ಹಿಂಗೆ ನಾನು ಹೇಳುವಾಗ ಹಾಗೆ ಮಾಡ್ತೀಯ ನೀನು. ಸ್ವಾಮಿ, ವ್ಯವಸ್ಥಾಪಕರ ಒಳತೋಟಿ ನಿನಗೆ ಹೇಗೆ ಅರ್ಥ ಆಗಬೇಕು ಸ್ವಾಮಿ? ಹೌದಪ್ಪ, ಒಳ ತೋಟಿ ನಿನಗೆ ಅರ್ಥ ಆಗ್ತದೆ, ನನಗಲ್ಲ ಅಲ್ವಾ? ಆ ತೋಟಿ ಯಾರಿಗೂ ಅರ್ಥ ಆಗುವುದಲ್ಲ, ಗೊತ್ತಾಯ್ತು? ಯಾರ ಅಳತೆಗೂ ಸಿಗುವುದೂ ಅಲ್ಲ. ಎಲ್ಲರನ್ನೂ ಸಂತೋಷವಾಗಿ ಇಡಬೇಕಲ್ವೇ? ಸಂತೋಷವಾಗಿ ಅಲ್ಲ, ಅವನನ್ನೆಲ್ಲ ದೊಡ್ಡ ಮಾಡಿದವರ ನೀವು. ಅಂತಹ ಒಬ್ಬ ಸಂಸ್ಕಾರ ಕೇಳಿ ಇಲ್ಲಿ ಬಂದಾಗ ಸುಮ್ಮನೆ ಓಡಿಸುವುದಲ್ಲ, ಜಾಗತೆ ತಗೊಂಡು ಓಡಿಸ್ಬೇಕು ಅಂತ. ಇಲ್ಲಿ ಸ್ಥಳ ಇಲ್ಲ ಎಂದು ಅಬದ್ಧ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನೀವು ಹೀಗೆ ಮಾಡ್ತೀರಿ. ಹೋಗಿ ಹೇಳು, ಆ ದಕ್ಷನಿಗೆ ತಿಳಿಸು, ಈ ಕ್ಷಣದಲ್ಲಿ ಶಿವ ಕ್ಷಮಿಸಿದ್ದಾನೆ. ಮತ್ತೊಮ್ಮೆ ಇಂತಹ ಮಾತುಗಳು ಪುನರಾವರ್ತಿ ಆಯಿತು ಎಂದಾದರೆ ಮುಂದೆ ಬರಬಹುದಾದಂತಹ ಘೋರ ಭೀಕರ ಸನ್ನಿವೇಶವನ್ನು ಎದುರಿಸುವುದಕ್ಕೆ ಸಿದ್ಧನಾಗಿರಬೇಕಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನು ಕೊಡು ದಕ್ಷನಿಗೆ. ಮುಂದುವರೆಗೆ ಜ್ಞಾನಸತ್ರದಲ್ಲಿ ಆಗಿರುವಂತಹ ಅವಮಾನವನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೊರಟು ಹೋಗುವಂತಹ ವೇಳೆಯಲ್ಲಿ ಆ ಈಶ ಏನೇನೋ ಮಾತಾಡಿದನಂತೆ. ನಮಗೆಲ್ಲ ಎದುರು ಮಾತಾಡಿದ್ರೆ ಮಾತ್ರ ಉತ್ತರ ಕೊಡುವಂತ ಯೋಗ್ಯತೆ ಉಂಟು, ಬಿಟ್ರೆ ಹಿಂದೆಲ್ಲ ಹೇಳಿಕೊಳ್ಳುವುದೊಂದು ಮಾತು ಇಲ್ಲ. ಅವ ಏನು ಹೇಳಿಕೊಂಡ್ರೆ ಏನು ಬಿಟ್ರೆ ಏನು ಅದು ಮುಖ್ಯವೇ ಅಲ್ಲ. ಆದ್ರೆ ಅವ ಆಡಿದಂತ ಎರಡು ಮಾತುಗಳು ಮುಖ್ಯ. ಇಷ್ಟೆಲ್ಲ ಮಾತಾಡುವುದಕ್ಕೆ ಇವ ಯಾವ ದೇಶದ ದೊರೆ, ಇವ ಯಾವ ಸ್ಥಾನಪನ್ನ ವ್ಯಕ್ತಿ ಎನ್ನುವಂತ ಎರಡು ಪ್ರಶ್ನೆಯನ್ನ ಕೇಳಿದ್ದೇನೋ ಸರಿ. ಹಾಗಾಗಿ ನಮ್ಮಪ್ಪನ ಇರುವಂತಹ ಬ್ರಹ್ಮದೇವನಲ್ಲಿ ಹೋಗಿ ಬೇಡಿಕೊಂಡೆ. ಮರು ಕ್ಷಣದಲ್ಲಿ ಅಪ್ಪನೇ ಅನುಗ್ರಹಿಸಿದ್ದಾನೆ. ಯಾವುದು? ಮಗನೇ ಹೋಗು, ಪ್ರಾಚೀನ ಬರೆಯಲ್ಲಿ ನೆಲೆಯಾಗಿ ನಿಂತಿರು. ಜೊತೆಯಲ್ಲಿ ಅಧಿಕಾರ ಇಲ್ಲ ಅಂತ ಭಾವಿಸಿಕೊಳ್ಳಬೇಡ. ಲೋಕದಲ್ಲಿರುವಂತಹ ಪ್ರಜಾಧೀಶ್ವರರಿಗೆಲ್ಲರಿಗೂ ಸಹ ಇಂದಿನಿಂದ ಮೊದಲುಗೊಂಡು ನೀನೇ ಈಶ. ಇಷ್ಟ ಆದ್ಮೇಲೆ ಸುಮ್ಮನೆ ಉಳಿಯುವುದಕ್ಕೆ ಸಾಧ್ಯವಾ? ಏನೂ ಇಲ್ಲದೆ ಇದ್ದಾಗಲೇ ಅಷ್ಟು ಹಾರಾಟ ಮಾಡಿದವರು ನಾವು. ಈಗಿಷ್ಟು ಸಿಕ್ಕಿತು ಅಂತ ಆದ್ಮೇಲೆ ಸುಮ್ಮನೆ ಉಳಿತೇವ? ಇಲ್ಲ. ಆದಂತ ಅವಮಾನಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡಲೇಬೇಕು. ಅವ ಮಾಡಿರುವಂತಹದ್ದು ಜ್ಞಾನಸತ್ರದಲ್ಲಿ ಅವಮಾನ. ಅದಕ್ಕೆ ಪ್ರತಿಯಾಗಿ ಅವಮಾನವನ್ನ ಮಾಡುವುದು ಹೇಗೆ? ಉಂಟು ಒಂದು ಮಾರ್ಗ. ನಾನು ಸಹ ಅದಕ್ಕಿಂತಲೂ ಮಿಕ್ಕಿದಂತ ಯಾಗವನ್ನ ಮಾಡ್ತೇನೆ. ಆದ್ರೆ ಯಾವ ರೀತಿಯ ಯಾಗ? ಯಾಗದೀಪಾಗ ಇಲ್ಲ. Yeah.
ಅರಿವಾಗಲಿ ತೋಗಿ ನೋಡುವೆ ಸ್ಥಾನಮಾನ ಉನ್ನತಿಯ ತೋಗಿ ನೋಡುವೆ ಸ್ಥಾನಮಾನ ಉನ್ನತಿಯ ಹೇಗೀಗ ದಕ್ಷ ಎಂಬರಿವಾಗಲಿ ತೋಗಿ ನೋಡುವೆ ಸ್ಥಾನಮಾನ ಉನ್ನತಿಯ ತೋಗಿ